ಏನು 10ನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಒಂದು ದೊಡ್ಡ ಗಲಾಟೆ ಆಗಿತ್ತು. ಆ ಗಲಾಟೆಗೆ ಸಂಬಂಧಪಟ್ಟಂತೆ ಕೆಲವು ಸತ್ಯಾಸತ್ಯತೆಗಳನ್ನು ತಮ್ಮ ಮುಂದೆ ತಿಳಿಸುವಂಥದ್ದಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಈಗ ಪೊಲೀಸ್ನವರು FIR ಮಾಡಿದ್ದಾರೆ. FIR ಡೇಟು 11/2/2025 ರಾತ್ರಿ ಬೆಳಗಿನ ಜಾವ 2:45 FIR ಮಾಡಿದ್ದಾರೆ. ಈ FIR ಪ್ರಕಾರ ಅಪ್ರಾಕ್ಸಿಮೇಟ್ಲಿ 1,000 ಜನದ ವಿರುದ್ಧ FIR ದಾಖಲಾಗಿರುವುದು. 1,000 ಜನದ ವಿರುದ್ಧ FIR ದಾಖಲು ಮಾಡಿರುವಂಥದ್ದು ಪೊಲೀಸ್ನವರು. ಅದರಲ್ಲಿ ಭಾಳ ಪ್ರಮುಖವಾಗಿ ನನಗಿರುವಂಥ ಮಾಹಿತಿ ಪ್ರಕಾರ 15 ಜನನ ಕಸ್ಟಡಿ ತಗೊಂಡಿದ್ದಾರೆ. ಮೋಸ್ಟ್ಲಿ ಇವತ್ತು ನಾಳೆ ಮುಸ್ಲಿಮ್ಸ್ದು ಹಬ್ಬ ಇದೆ ಅಂದ್ಬಿಟ್ಟು ಇವತ್ತು ನಾಳೆ ಸ್ಥಗಿತ ಮಾಡಿರ್ಬೋದು. ನಾಡಿದಿಂದ ಮತ್ತೆ ಕಾರ್ಯಾಚರಣೆ ಮಾಡಿ ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಇಲ್ಲ. ಕೆಲವು ಪ್ರಶ್ನೆಗಳನ್ನು ನಾನು ಪೊಲೀಸ್ನವ್ರಿಗೂ ಕೇಳೋನಿದ್ದೀನಿ. 1,000 ಜನ ಅವತ್ತು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಗ್ಯಾದರ್ ಆಗಿದ್ರಾ? 1,000 ಜನ ಇರಾದ್ರೆ ಎನ್ನುವಂಥದ್ದಕ್ಕೆ ನಿಮ್ಮ ಹತ್ರ ವಿಡಿಯೋ ಆಡಿಯೋ ದಾಖಲೆಗಳಿದಾವ? ಆದರೆ 1,000 ಜನನೂ ಕಲ್ಲು ಹೊಡೆದಿದ್ದಾರಾ? ಪೊಲೀಸ್ ಸ್ಟೇಷನ್ಗೆ 1,000 ಜನನೂ ಕಲ್ಲು ಹೊಡೆದಿರುವಂಥದ್ದು ಕಾಣ್ತಾ ಇದೆಯಾ? ಇಲ್ಲ ಸೆಕ್ಷನ್ 144 ಹಾಕಿದ್ರಾ 4 ಜನದ ಮೇಲೆ ಇಲ್ಲಾಗಿಲ್ಲ ಅಂತ? ಯಾಕೆಂದರೆ ಸೆಕ್ಷನ್ 144 ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಮೋರ್ ದೆನ್ 4 ಪೀಪಲ್ ಇಫ್ ಯು ಆರ್ ಟುಗೆದರ್ ದೆನ್ ಯು ಆರ್ ಅಟ್ರಾಕ್ಟೆಡ್ ವಿತ್ ಪೀನಲ್ ಕೋಡ್ ಅಂತ ಇದೆ. ಅವತ್ತು ಸೆಕ್ಷನ್ 144 ಇತ್ತ? ಅಲ್ಲಿ ರಸ್ತೆಯಲ್ಲಿ ಹೋಗುವಂಥವ್ರಿಗೆ ಅಕ್ಕಪಕ್ಕ ಇರುವಂಥ ಮನೆಗಳಿಗೆ ಎಲ್ಲರಿಗೂ ಸೇರಿಸಿ 1,000 ಜನ ಅಂತ ಹೇಳ್ತಾ ಇದ್ದೀರಾ. ವಾರ್ಡ್ನ ಜನಸಂಖ್ಯೆನೇ 1,000 ಜನ ಇಲ್ವಲ್ಲ? 1,000 ಜನ ಅಂತ ಹೆಂಗೆ ನೀವು ದಾಖಲೆ ಮಾಡಿದ್ದೀರಿ? ಒಂದು ಹೇಳಬೇಕು. ಎರಡನೇದು, ನನಗಿರುವಂಥ ಮಾಹಿತಿ ಪ್ರಕಾರ ಸುನಿಲ್ ಅನ್ನುವಂಥವ್ರು ಅವರು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ದೂರಿನ ಆಧಾರದ ಮೇರೆಗೆ ಇಲ್ಲಿ ಏನು FIR ಕಂಟೆಂಟ್ಸ್ ಇದೆ, ಕಂಟೆಂಟ್ಸ್ ಪ್ರಕಾರ PSI ಕಾನೂನು ಮತ್ತು ಸುವ್ಯವಸ್ಥೆವಾದ ಶ್ರೀ ಸುನಿಲ್ CN ರವರು ನೀಡಿದ ವರದಿಯನ್ನು ಸ್ವೀಕರಿಸಿ ದಾಖಲಿಸಿರುವಂಥ ಒಂದು ದಾಖಲೆ ಇದು ಕಂಪ್ಲೇಂಟ್. ಸುನಿಲ್ ಅವರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಬೆಳಗ್ಗೆ 10 ಅವರು ಒಂದಷ್ಟು ಜನ ಬಂದು ನಿಮಗೆ ಕಂಪ್ಲೇಂಟ್ ಕೊಡುವಂಥದ್ದಕ್ಕೆ ಬಂದಾಗ ನೀವು ಕಂಪ್ಲೇಂಟ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ? ಬೆಳಗ್ಗೆ 10 ಸಾಯಂಕಾಲದವರೆಗೂ ಆ ಕಂಪ್ಲೇಂಟ್ ಬಗ್ಗೆ ಏನು ತಲೆನೇ ಕೆಡಿಸ್ಕೊಂಡೇನೆ ಸುಮ್ಮನೆ ಇಟ್ಕೊಂಡಿದ್ದೆ ಯಾಕೆ? 8 ಗಂಟೆಗೆ ಇದೇ ಸಬ್ ಇನ್ಸ್ಪೆಕ್ಟ್ರು ಇನ್ನೊಂದಷ್ಟು ಕೆಲವರು ಬಂದು ನೀವು FIR ಮಾಡಿ ಅಂತ ಕೇಳ್ಕೊಂಡಾಗ ಇಂಥ ಕೇಸ್ಗಳೆಲ್ಲ 100 ದಿವಸಕ್ಕೆ 100 ಬರ್ತಿರ್ತವೆ, ಎಲ್ಲರ ವಿರುದ್ಧ FIR ಮಾಡೋಕ್ಕಂಥದ್ದು ನಡೀರಿ ಅಂತ ಅಂದಿದ್ದೆ ಯಾಕೆ? ಸ್ವಲ್ಪ ಸ್ಪಷ್ಟತೆಯನ್ನು ಪೊಲೀಸ್ನವರು ಇಂಥವ್ರಿಗೂ ಕೊಟ್ಟಿಲ್ಲ. ಕೊಡಬೇಕು. ಜನಸಾಮಾನ್ಯರಿಗೆ ಏನಿದೆ ಅನ್ನುವಂಥದ್ದು ಹೇಳುವಂಥ ಕೆಲಸ ಪೊಲೀಸ್ನವ್ರು ಮಾಡಬೇಕಾಯ್ತು. ಪೊಲೀಸ್ ಬ್ರೀಫಿಂಗ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ADGP ಮಾಡಿದ್ದಾರೆ. ಪೊಲೀಸ್ ಕಮಿಷನರು DCP 1 DCP 2 ಕೂತ್ಕೊಂಡು ಏನು ಎತ್ತ ಅನ್ನುವಂಥದ್ದು ನಿಜ ಸಂಗತಿಯನ್ನು ಜನರಿಗೆ ಹೇಳುವಂಥ ಕೆಲಸ